ಅಭ್ಯಾಸ ಮಾಡು. ಇದು ಹೊಸ ಪ್ರಯೋಗವಾಗಿದ್ದು ಇದರಲ್ಲಿ ಯಾವುದೇ ಲೋಪವಾಗಬಾರದು. ಸದಾ ಪ್ರೀತಿ ಇರಲಿ. ಹೇಳಿ ವಿಷಯವೇ, ಯಾವ ಕಾರಣಕ್ಕೆ ಬಂದಿದ್ದೀರಿ? ಮುನೀಶ್ವರೇ, ನೀವು ರಚಿಸಿದ ನಾಟ್ಯಶಾಸ್ತ್ರದಲ್ಲಿ ನಮಗೆ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಿವೆ. ಹಾಗಾಗಿ ನಾವೆಲ್ಲರೂ ನಿಮ್ಮ ಬಳಿ ಬಂದಿದ್ದೇವೆ. ಕೇಳಿ, ಸಂಕೋಚ ಪಡಬೇಡಿ. ಗುರುದೇವ, ಈ ನಾಟ್ಯಶಾಸ್ತ್ರವು ಉತ್ಪತ್ತಿ ಹೇಗಾಯಿತು? ಇದರ ಉದ್ದೇಶವೇನು? ನೀವು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಈ ಪ್ರಶ್ನೆಯು ಕೇವಲ ನಾಟಕಕ್ಕೆ ಮಾತ್ರವಲ್ಲ, ಜೀವನದ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಮಾಧ್ಯಮವಾಗಿದೆ. ತ್ರೇತಾಯುಗದಲ್ಲಿ ಮನುಷ್ಯನು ಕಾಮ ಮತ್ತು ಲೋಭಕ್ಕೆ ಒಳಗಾಗಿ ಅಧರ್ಮ ಮತ್ತು ಸಂಘರ್ಷದ ಕಡೆಗೆ ಸಾಗಲು ಪ್ರಾರಂಭಿಸಿದಾಗ ಇಂದ್ರನು ಬ್ರಹ್ಮದೇವರಿಗೆ ನೋಡಲು ಮತ್ತು ಕೇಳಲು ಒಂದು ಮಾಧ್ಯಮವಿರಬೇಕೆಂದು ಪ್ರಾರ್ಥಿಸಿದರು. ಇದರಿಂದ ಮನುಷ್ಯನು ಧರ್ಮ, ಅರ್ಥ ಮತ್ತು ಮೋಕ್ಷದ ಮಾರ್ಗಕ್ಕೆ ಮರಳಬಹುದು. ಆದರೆ ಗುರುದೇವ, ವೇದವು ಜ್ಞಾನದ ಭಂಡಾರವಾಗಿದೆ. ಅವುಗಳಲ್ಲಿ ಜಗತ್ತಿನ ರಹಸ್ಯ ಅಡಗಿದೆ. ವೇದಗಳು ಈ ಮೂಲಕ, ಏಕೆಂದರೆ ಅದು ಎಲ್ಲ ಜನರಿಗೂ ಸುಲಭವಾಗಿ ಲಭ್ಯವಾಗಬೇಕು. ಸಾಮಾನ್ಯ ಜನರನ್ನು ನಾಟಕದ ಮೂಲಕ ಶಿಕ್ಷಣದ ಮಾರ್ಗದಲ್ಲಿ ಧರ್ಮದ ಮಾರ್ಗಕ್ಕೆ ಕರೆದೊಯ್ಯುವುದು. ಈ ಮಂಗಳಕರ ಉದ್ದೇಶದೊಂದಿಗೆ ಬ್ರಹ್ಮನು 4 ವೇದಗಳ ತತ್ವಗಳನ್ನು ಸಂಯೋಜಿಸಿ ನಾಟ್ಯ ವೇದವನ್ನು ರಚಿಸಿದನು. ಈ 4 ವೇದಗಳ ತತ್ವಗಳ್ಯಾವು ಗುರುಗಳೇ? ನಾಟಕದಲ್ಲಿ ಈಗ ನೀವು ಕೇಳುತ್ತಿರುವ ಈ ಪಠ್ಯವನ್ನು ಬ್ರಹ್ಮನು ಋಗ್ವೇದದಿಂದ ತೆಗೆದುಕೊಂಡಿದ್ದಾನೆ. ಈ ಸುಂದರ ಗಾನದ ಆಧಾರವು ಸಾಮವೇದವಾಗಿದೆ. ಯಜುರ್ವೇದದಿಂದ ಅಭಿನಯ ಮತ್ತು ಅಥರ್ವ ವೇದದಿಂದ ರಸವನ್ನು ತೆಗೆದುಕೊಳ್ಳಲಾಗಿದೆ. 4 ವೇದಗಳ ಭಾಗಗಳನ್ನು ತೆಗೆದುಕೊಂಡು ನಾಟ್ಯಶಾಸ್ತ್ರವನ್ನು ರಚಿಸಲಾಗಿದೆ. ಗುರುದೇವ, ಹಾಗಾದರೆ ನಾಟಕವನ್ನು ಕೇವಲ ದೇವತೆಗಳಿಗೆ ಕಲಿಸಲಾಗಿದೆ? ಇಲ್ಲ, ಈ ಪ್ರಶ್ನೆಯನ್ನ ದಾನವರು ಬ್ರಹ್ಮನ ಮುಂದೆ ಇಟ್ಟರು. ಆಗ ಬ್ರಹ್ಮನು ನಾಟ್ಯಶಾಸ್ತ್ರವು ಎಲ್ಲರಿಗೂ ಎಂದು ಉತ್ತರಿಸಿದರು. ಇದು ದೇವರು, ರಾಕ್ಷಸರು ಮತ್ತು ಮನುಷ್ಯರ ಎಲ್ಲ ಶುಭ ಅಶುಭ ಕಾರ್ಯಗಳನ್ನು ತೋರಿಸುತ್ತದೆ. ನಾಟಕವು ದುಃಖ, ತೊಂದರೆ ಮತ್ತು ಶೋಕದಿಂದ ಬಳಲುತ್ತಿರುವ ಜನರಿಗೆ ಆರಾಮ ನೀಡುತ್ತದೆ. ಇದರಲ್ಲಿ ಎಲ್ಲ ರಸಗಳು, ಭಾವನೆಗಳು, ಶಾಸ್ತ್ರಗಳು, ಶಿಲ್ಪಗಳು ಮತ್ತು ಕಾರ್ಯಗಳಿವೆ. ನಾಟ್ಯದಲ್ಲಿ ಕಾಣಿಸದ ಯಾವುದೇ ಜ್ಞಾನವಿಲ್ಲ, ಯಾವುದೇ ಕಾರ್ಯವಿಲ್ಲ. ಅದ್ಭುತ, ಅದ್ಭುತ! ಈ ಸೃಷ್ಟಿಯ ಸಮಾಜ, ಲೌಕಿಕ ಮತ್ತು ಅಲೌಕಿಕ ಕಲೆ, ಎಲ್ಲಾ ಜೀವಿಗಳ ಭಾವನೆಗಳ ಪ್ರತಿಧ್ವನಿ ಈ ಕಲೆ. ಹೌದು ಋಷಿಗಳೇ, ನಾಟ್ಯವನ್ನು ಎಲ್ಲಾ ಕಲೆಗಳ ಮೂಲವೆಂದು ಕರೆಯಬಹುದು ಅಥವಾ ಎಲ್ಲಾ ಕಲೆಗಳ ಸಂಗಮವೆಂದು ಹೇಳಬಹುದು. ಮುನಿಗಳೇ, ಈ ನಾಟ್ಯಶಾಸ್ತ್ರವು ಅದ್ಭುತ ಕಲೆ. ಇದು ಬದುಕಲು ಈ ಮನುಷ್ಯನ ಉಸಿರಾಟ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿದೆ. ಆದರೆ ಈ ಸಮಾಜವು ಅದನ್ನು ಗಂಭೀರವಾಗಿ ಏಕೆ ಪರಿಗಣಿಸುವುದಿಲ್ಲ? ಅದು ಅನ್ನಗತ್ಯವೆಂದು ಏಕೆ ಪರಿಗಣಿಸುತ್ತಾರೆ? ನಾವು ಕಲಾವಿದರು, ನೀತಿಯ ನಿಯಂತ್ರಕರಲ್ಲ. ಕಲಾ ಕೆಲಸ ಮಾಡುವುದು ನಮ್ಮ ಧರ್ಮ. ನಮ್ಮ ವಿಷಯದಲ್ಲಿ, ನಮ್ಮ ಕಲೆಯ ವಿಷಯದಲ್ಲಿ ನೀತಿ ನಿಯಂತ್ರಕರು ಪರಿಗಣಿಸಬೇಕು. ಪ್ರಯೋಗದ ಸಾಧನೆಗಳು ಮತ್ತು ಅವಕಾಶಗಳನ್ನು ಒದಗಿಸಬೇಕು. ನಾಟಕ ಕೇವಲ ಕಲೆಯಲ್ಲ, ಇದು ಸಮಾಜದ ಕನ್ನಡಿ. ಇದು ಮಾನವೀಯತೆಯನ್ನ ಸತ್ಯದ ಹಾದಿಗೆ ಕೊಂಡೊಯ್ಯುವ ಸಾಧನವಾಗಿದೆ. ರಂಗಭೂಮಿಯು ಜಾತಿ, ಧರ್ಮ, ಭೌಗೋಳಿಕ ಗಡಿಗಳನ್ನು ಮೀರಿ ಸಮಗ್ರತೆಯಲ್ಲಿ ಮಾನವೀಯತೆಯ ಬಗ್ಗೆ ಮಾತನಾಡುತ್ತದೆ. ಇಂದಿಗೂ ರಂಗಭೂಮಿಯು ಸಮಾಜದಲ್ಲಿನ ವಿಷಮ ಪರಿಸ್ಥಿತಿಗಳನ್ನು ಹೋಗಲಾಡಿಸಿ ಸಮಾಜದಲ್ಲಿ ಸಮಾನತೆಯ ಭಾವವನ್ನು ತರುತ್ತದೆ. ಈ ಭಾವನೆ ನಿಸ್ಸಂದೇಹವಾಗಿ ಭೂಮಿಯನ್ನ ಸ್ವರ್ಗವನ್ನಾಗಿ ಮಾಡಬಹುದು. ನಿಸ್ಸಂದೇಹವಾಗಿ ಗುರುಗಳೇ, ಕಲೆಯು ಸಮಾಜದಲ್ಲಿ ಪ್ರಾಣಿಗಳಂತೆ ವರ್ತಿಸುತ್ತದೆ. ಸಮಾಜವು ಕಲೆ ಮತ್ತು ಕಲಾವಿದರಿಗೆ ಅವರು ಅರ್ಹವಾದ ಸ್ಥಾನವನ್ನು ನೀಡುತ್ತದೆ ಎಂಬ ಭರವಸೆ ಮತ್ತು ನಿರೀಕ್ಷೆಯೊಂದಿಗೆ ನಾನು ನಾಟ್ಯಶಾಸ್ತ್ರವನ್ನು 5ನೇ ವೇದವೆಂದು ಕರೆದಿದ್ದೇನೆ. 5ನೇ ವೇದ? ಎಲ್ಲ ವೇದಗಳ ಜ್ಞಾನ.
ಋಷಿಗಳೇ, ನನ್ನ ರಂಗಕರ್ಮಿಗಳು ನಿಮ್ಮ ಸ್ವಾಗತಕ್ಕಾಗಿ ತಮ್ಮ